ಕೋರ್ಟ್ನಲ್ಲಿ ದರ್ಶನ್ ಪರ ನಾಗೇಶ್ ಖಡಕ್ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ವಾದ ಮಂಡಿಸುತ್ತಿದ್ದಾರೆ. ಸೆಕ್ಯೂರಿಟಿ ಹೇಳಿಕೆಯನ್ನೇ ಅಸ್ತ್ರ ಮಾಡಿಕೊಂಡು ಸಿವಿ ನಾಗೇಶ್ ನಿಂತಿದ್ದಾರೆ. ಜೂನ್ 9ರಂದು ಕೃತ್ಯದ ಸ್ಥಳವನ್ನು ಸೀಸ್ ಮಾಡಲಾಗಿದೆ. ಹೀಗಿದ್ದಾಗ ಗ್ರೇಟ್ ಡ್ರಾಮಾ ಯಾಕೆ ಬೇಕಿತ್ತು? ಜೂನ್ 9ರಂದೇ ಸ್ಥಳ ಸೀಸ್ ಮಾಡಿದ್ದಾರೆ. 12ರಂದು ಇನ್ವೆಸ್ಟಿಗೇಷನ್ ಮಾಡುವಂಥದ್ದು ಏನಿತ್ತು ಎಂದು ಪ್ರಶ್ನೆ ಹಾಕಿದ್ದಾರೆ. ಕೃತ್ಯ ನಡೆದ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ವಶಪಡಿಸಿಕೊಂಡಿದ್ರು. ಆದರೆ ನಗರದಿಂದ ಹೊರಗಿದ್ದ PSIಗೆ ವಿಡಿಯೋ ಹೋಗಿತ್ತು. ಅದು ಕೃತ್ಯ ನಡೆದ CCTV ವಿಡಿಯೋ. ಇದು ಹೇಗೆ? ಮಾಹಿತಿ ಇದ್ದರೂ ಪ್ರಕರಣದಲ್ಲಿ ಪೊಲೀಸರು ಯಾಕೆ ಸುಮ್ಮನಿದ್ರು? ಜೂನ್ 12ರವರೆಗೂ ಪೊಲೀಸರು ಯಾಕೆ ಸುಮ್ಮನಿದ್ರು? ಇದು ಈತನನ್ನ ಪ್ರಕರಣದಲ್ಲಿ ಸಿಲುಕಿಸೋ ಪ್ಲಾನ್ ಆಗಿದೆ. ದರ್ಶನ್ ಪರವಾಗಿ ಸಿವಿ ನಾಗೇಶ್ ಖಡಕ್ ಆಗಿ ವಾದ ಮಂಡಿಸುತ್ತಿದ್ದಾರೆ. ಪೊಲೀಸರ 3 ತಿಂಗಳ ತನಿಖೆಯನ್ನ ಜಸ್ಟ್ 1 ಗಂಟೆಯಲ್ಲೇ ಉಡಿಸ್ ಮಾಡಿದ್ದಾರೆ ಸಿವಿ ನಾಗೇಶ್. ಹಲವಾರು ಮೇನ್ ಪಾಯಿಂಟ್ಸ್ಗಳನ್ನ ಇಟ್ಟುಕೊಂಡು ಚಾರ್ಜ್ ಶೀಟ್ ಅನ್ನ ಚಿಂದಿ ಮಾಡಿ ಬಿಸಾಕಿದ್ದಾರೆ ಸಿವಿ ನಾಗೇಶ್. ತಮ್ಮ ವಾದದ ಮೂಲಕವೇ ಕಾಕಿಗೆ ಚಾರ್ಜ್ ನೀಡಿದ್ದಾರೆ. ನ್ಯಾಯಾಲಯದಲ್ಲಿ ಸಿವಿ ನಾಗೇಶ್ ವಾದಕ್ಕೆ ಕಾಕಿ ಪಡೆ ಕಂಗಾಲಾಗಿ ಹೋಗಿದೆ. ಕೋರ್ಟ್ನಲ್ಲಿ ದರ್ಶನ್ ಪರ ನಾಗೇಶ್ ಖಡಕ್ ಪಾಯಿಂಟ್ಸ್ಗಳನ್ನ ಇಟ್ಟುಕೊಂಡು ಸೆಕ್ಯೂರಿಟಿ ಹೇಳಿಕೆಯನ್ನೇ ಅಸ್ತ್ರ ಮಾಡಿಕೊಂಡು ಸಿವಿ ನಾಗೇಶ್ ವಾದ ಮಂಡಿಸಿದ್ದಾರೆ. ಜೂನ್ 9ರಂದು ಕೃತ್ಯದ ಸ್ಥಳವನ್ನು ಸೀಸ್ ಮಾಡಲಾಗಿದೆ. ಹೀಗಿದ್ದಾಗ ಗ್ರೇಟ್ ಡ್ರಾಮಾ ಯಾಕೆ ಬೇಕಿತ್ತು? ಹಾಗಾದ್ರೆ ಜೂನ್ 12ರಂದು ಮಾಡುವಂಥದ್ದೇನಿತ್ತು ಎಂದು ಪ್ರಶ್ನೆ ಹಾಕಿದ್ದಾರೆ. ಕೃತ್ಯ ನಡೆದ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ವಶಪಡಿಸಿಕೊಂಡಿದ್ರು ಪೊಲೀಸರು. ಆದರೆ ನಗರದಿಂದ ಹೊರಗಿದ್ದ PSIಗೆ ವಿಡಿಯೋ ಹೋಗಿತ್ತು. ಅದು ಹೇಗೆ? ಅದು ಕೃತ್ಯ ನಡೆದ CCTV ವಿಡಿಯೋ. ಇದು ಹೇಗೆ ಹಾಗಾದ್ರೆ? ಮಾಹಿತಿ ಇದ್ರೂ ಪ್ರಕರಣದಲ್ಲಿ ಪೊಲೀಸರು ಯಾಕೆ ಸುಮ್ಮನಿದ್ರು? ಜೂನ್ 12ರವರೆಗೂ ಪೊಲೀಸರು ಯಾಕೆ ಸುಮ್ಮನಿದ್ರು? ಅದು ದರ್ಶನ್ ಹೇಳಿಕೆ ದಾಖಲಿಸುವ ತನಕ ಸುಮ್ಮನಿದ್ರು ಯಾಕೆ ಅಂತ ಖಡಕ್ ಆಗಿಯೇ ಸಿವಿ ನಾಗೇಶ್ ವಾದ ಮಂಡಿಸುತ್ತಿದ್ದಾರೆ. ಇದು ನನ್ನ ಕ್ಲೈಂಟ್ ಅನ್ನ ಪ್ರಕರಣದಲ್ಲಿ ಸಿಲುಕಿಸೋ ಪ್ಲಾನ್ ಆಗಿದೆ. ದರ್ಶನ್ ಪರವಾಗಿ ಸಿವಿ ನಾಗೇಶ್ ಖಡಕ್ ಆಗಿ ವಾದ ಮಂಡಿಸುತ್ತಿದ್ದಾರೆ. ಮಿಡ್ ನೈಟ್ ದಾಖಲಿಸಿದ್ರು ಸಾಕ್ಷಿಗಳ ಹೆಸರು ಉಲ್ಲೇಖಿಸಿಲ್ಲ. ಪೊಲೀಸರಿಗೆ ಮಿಡ್ ನೈಟ್ ಹೇಳಿಕೆ ದಾಖಲಿಸುವ ಅಭ್ಯಾಸ ಇದೆ ಅಂತ ಕಾಣ್ತಾ ಇದೆ. ಜೂನ್ 16ರಂದು ರಿಮೈಂಡ್ ಅರ್ಜಿಯಲ್ಲಿ ಸಾಕ್ಷಿಗಳ ಹೆಸರೇ ಇಲ್ಲ. ಪೊಲೀಸರ ಲೋಪವನ್ನೇ ಹೆಕ್ಕಿ ತೆಗೆದು ಆರ್ಭಟಿಸಿದ ಸಿವಿ ನಾಗೇಶ್. ಇದನ್ನೆಲ್ಲ ಗಮನಿಸ್ತಾ ಹೋದಂತೆ ದರ್ಶನ್ ವಿರುದ್ಧ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಪೊಲೀಸರು ಚಾರ್ಜ್ ಶೀಟ್ ದಾಖಲಿಸಿದ್ದಾರೆ ಅಂತ ಎದ್ದು ಕಾಣ್ತಾ ಇದೆ ಅಂತ ವಾದ ಮಂಡಿಸಿದ್ದಾರೆ. ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ವತಿಯಿಂದ 6 ಸಾಕ್ಷಿದಾರರು, ಅದರಲ್ಲಿ ಶೆಡ್ನ ವಾಚ್ಮನ್ ನರೇಂದ್ರ ಸಿಂಗ್ ಕೂಡ ಒಬ್ರು. ಈತನನ್ನ ಪ್ರಮುಖ ಸಾಕ್ಷಿದಾರ ಅಂತ ಉಲ್ಲೇಖಿಸಿದ್ದಾರೆ ಪೊಲೀಸರು. ಜೂನ್ 15ರಂದು ಈತನಿಂದ ಹೇಳಿಕೆ ಪಡೆದಿದ್ದಾರೆ. ಕಾರ್ ಬಂತು ಹೋಯ್ತು ಅಂತ ಹೇಳಿದ್ದಾನೆ ಅಷ್ಟೇ. ಮರುದಿನ ಬಂದಾಗ ಕೊಲೆ ಬಗ್ಗೆ ಗೊತ್ತಾಯ್ತು ಎಂದಿದ್ದಾನೆ. ಇಂಥವನನ್ನ ಪ್ರತ್ಯಕ್ಷ ಸಾಕ್ಷಿ ಅಂತ ಪೊಲೀಸರು ಹೇಗೆ ಬಿಂಬಿಸಿದ್ದಾರೆ? ಈತ ಕೊಲೆ ಮಾಡಿರೋದನ್ನ ನೋಡೇ ಇಲ್ಲ, ಹಾಗಾದ್ರೆ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳೋಕೆ ಸಾಧ್ಯನಾ? ಪೊಲೀಸರ ಪ್ರತ್ಯಕ್ಷ ಸಾಕ್ಷಿಗೆ ನಾಗೇಶ್ ಚೆಕ್ಮೇಟ್ ನೀಡಿದ್ದು. ಈಗ ಕೃತ್ಯ ನಡೆದ ಸ್ಥಳದ CCTV ಕ್ಯಾಮೆರಾ ವಶಪಡಿಸಿಕೊಂಡಿದ್ರು. ಜೂನ್ 9ರಂದೇ ಸ್ಥಳ ಸೀಸ್ ಮಾಡಿದ್ದಾರೆ. ಹೀಗಿದ್ದಾಗ ಗ್ರೇಟ್ ಡ್ರಾಮಾ ಯಾಕೆ ಬೇಕಿತ್ತು? ಕೃತ್ಯ ನಡೆದ ಸ್ಥಳದ CC ಕ್ಯಾಮೆರಾ ವಶಪಡಿಸಿಕೊಂಡಿದ್ರು. ಆದರೆ ನಗರದಿಂದ ಹೊರಗಿದ್ದ PSIಗೆ ಕೃತ್ಯ ನಡೆದ ಸ್ಥಳದ CC ಕ್ಯಾಮೆರಾ ವಶಪಡಿಸಿಕೊಂಡಿದ್ದು ಹೇಗೆ ಸಿಕ್ತು? ಅದು ಕೃತ್ಯ ನಡೆದ CCTV PSIಗೆ ಹೋಗಿತ್ತು. ಹಾಗಾದ್ರೆ ಇದು ಹೇಗೆ? ಅದು ಕೃತ್ಯ ನಡೆದ CCTV ವಿಡಿಯೋ. ಇದು ಹೇಗೆ ಹಾಗಾದ್ರೆ? ಮಾಹಿತಿ ಇದ್ರೂ ಪ್ರಕರಣದಲ್ಲಿ ಪೊಲೀಸರು ಯಾಕೆ ಸುಮ್ಮನಿದ್ರು? ಜೂನ್ 12ರವರೆಗೂ ಪೊಲೀಸರು ಯಾಕೆ ಸುಮ್ಮನಿದ್ರು ಹಾಗಾದ್ರೆ? ಇದನ್ನೆಲ್ಲ ಗಮನಿಸ್ತಾ ಹೋದಂತೆ ಪೊಲೀಸರು ದರ್ಶನ್ ವಿರುದ್ಧವೇ ಷಡ್ಯಂತ್ರ ನಡೆಸಿದ್ರ ಹಾಗಾದ್ರೆ?